ಗ್ರಹಣಗಂಡಾಂತರ ಅಮಾವಾಸ್ಯೆ ಆಪತ್ತು ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಗ್ರಹಣದ ಒಂದಷ್ಟು ಪ್ರಭಾವಗಳ ಅಮಾವಾಸ್ಯೆ ಬರ್ತಾ ಇರುವಂಥದ್ದು ಪ್ರಭಾವ ಇಷ್ಟೆಲ್ಲವೂ ಅವಘಡಗಳು ದೇಶದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು ಅಂತ. ಮೊದಲನೇದಾಗಿ ಈಗ ಮೊನ್ನೆ ಪೌರ್ಣಮಿ ದಿವಸ ಚಂದ್ರಗ್ರಹಣ ನಡೆದಿದೆ. ರಾಹುಗ್ರಸ್ತ ಚಂದ್ರಗ್ರಹಣ ನಡೆದು ಹೋಗಿದೆ. ಈಗ ನಡಿಬೇಕಾಗಿರತಕ್ಕಂಥದ್ದು ಕೇತುಗ್ರಸ್ತ ಸೂರ್ಯಗ್ರಹಣ ಅಮಾವಾಸ್ಯೆ ದಿವಸ. ಸೊ ಒಂದು ವಿಷಯ ನಮ್ಮ ವೀಕ್ಷಕರಿಗೆ ಮತ್ತು ಎಲ್ಲರಿಗೂ ಜನಸಾಮಾನ್ಯರಿಗೆ ನಾವೇನು ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು ಅಂದರೆ, ಈ ಸೂರ್ಯಗ್ರಹಣ ಮುಂದೆ ಬರತಕ್ಕಂಥದ್ದು ಭಾರತದಲ್ಲಿ ಗೋಚರ ಇಲ್ಲ. ಸೊ ಹಾಗಾಗಿ ಎಲ್ಲಿ ಗೋಚರ ಇರೋದಿಲ್ವೋ ಅದರದ್ದು ಇಂಪ್ಯಾಕ್ಟ್ ಅನ್ನೋದು ಬಹಳ ಕಡಿಮೆ ಇರುತ್ತೆ ನಾವು ಹೇಳ್ಬೋದು. ನಾವು ನಿಲ್ಲಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಆಲ್ಮೋಸ್ಟ್ ಝೀರೋ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಗ್ರಹಣ ಕಿರಣಗಳು ನಾವು ಇದನ್ನು ಅಗೋಚರವಾಗಿರ್ತಕ್ಕಂಥ ಕಿರಣಗಳಾಗಿರುತ್ತೆ. ಯಾಕೆಂದರೆ ಖಗೋಳದಲ್ಲಿ ಎಷ್ಟೋ ರೀತಿಯಾದಂಥ ಕಿರಣಗಳಿರುತ್ತೆ ನಮಗೆ. ಸೊ ಯಾವುದು ನಮಗೆ ನೇರವಾದ ಕಣ್ಣುಗಳಿಗೆ ಕಾಣಿಸೋದಿಲ್ಲ, ನೇಕೆಡ್ ಐಸ್ಗೆ ಕಾಣಿಸ್ತಕ್ಕಂಥದ್ದಲ್ಲ ಇದು. ಆದರೆ ಅದರ ಪರಿಣಾಮ ಪ್ರಭಾವ ಮಾತ್ರ ಇದ್ದೇ ಇರುತ್ತೆ. ಹೇಗೆ ಅಂತಂದರೆ ಪಂಚಭೂತಗಳ ಮೇಲೆ ವ್ಯಾಪಿಸ್ತಕ್ಕಂಥದ್ದು ಮತ್ತು ಪಂಚಭೂತಗಳ ಜೊತೆ ಪ್ರಕೃತಿಯ ಒಂದು ಮಿಲನ ಇರೋದ್ರಿಂದ ಮತ್ತು ಮನುಷ್ಯ ಇದೆಲ್ಲದರ ಮೇಲೆ ಆಧಾರಪಟ್ಟು ಜೀವನವನ್ನು ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಇಂಡೈರೆಕ್ಟ್ ಎಫೆಕ್ಟ್ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಈಗ ಎಷ್ಟೋ ಬಾರಿ ಈ ಗ್ರಹಣಗಳು ನಡಿಬೇಕಾದಾಗ ನಮ್ಮ ದೇಶದಲ್ಲಿ ನಮ್ಮ ಪ್ರದೇಶದಲ್ಲಿ ನಡಿದೇ ಹೋದರೂ ಸಹ ನಾವು ಮುಂಜಾಗ್ರತೆಯನ್ನು ಹೇಳ್ತಾ ಇರ್ತೀವಿ. ಎಷ್ಟೋ ಜನ ವೀಕ್ಷಕರು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ, ಕ್ಯಾಲೆಂಡರ್ ಕೊಟ್ಟಿದ್ದಾರೆ, ಕಾಣಿಸೋದಿಲ್ಲ ಅಂತ, ಆದರೂ ನೀವು ಪ್ರೋಗ್ರಾಮ್ ಮಾಡ್ತೀರಾ, ಸುಮ್ಮನೆ ಒಂದು ಫಿಯರ್ ಸೈಕೋಸಿಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅನ್ನೋ ಮಾತನ್ನು ಹೇಳ್ತಕ್ಕಂಥದ್ದು ನಾವೆಷ್ಟೋ ಬಾರಿ ಕೇಳ್ತಾ ಇರ್ತೀವಿ. ಕಂಡಿಲ್ಲ ಅಂದರೆ ಎಫೆಕ್ಟ್ ಇರಲ್ಲ ಅಂತ. ಖಂಡಿತವಾಗ್ಲು ಕಂಡಿಲ್ಲ ಅಂತಂದರೆ ಎಫೆಕ್ಟ್ ನೇರವಾದಂಥ ಎಫೆಕ್ಟ್ ಇರೋದಿಲ್ಲ. ಬಟ್ ಇಲ್ಲಿ ಒಂದು ವಿಷಯ ತಗೋಬೇಕು. ಯಾಕಂದರೆ ಈಗ ಜನಗಳಿಗೆ ವೈಜ್ಞಾನಿಕವಾಗಿ ನಾವು ವಿವರಣೆಯನ್ನು ಕೊಟ್ಟಾಗ ಇವತ್ತು ಅವ್ರಿಗೆ ತಾರ್ಕಿಕವಾದ ಒಂದು ಇದು ಸಿಗುತ್ತೆ ಅವ್ರಿಗೆ. ಸೊ ಈಗ ಸೈನ್ಸೇ ನಮಗೆ ಹೇಳುತ್ತೆ, ಒಂದು ಕಡೆ ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದು ಮಾತನ್ನು ಹೇಳುತ್ತೆ. ಅಂದರೆ ಎಲ್ಲೋ ನಡೆದಂಥ ಒಂದು ಸಂಘಟನೆ, ಎಲ್ಲೋ ಆಗಿರತಕ್ಕಂಥ ಒಂದು ಇಂಪ್ಯಾಕ್ಟು, ಎಲ್ಲೋ ಆಗಿರತಕ್ಕಂಥ ಒಂದು ಸನ್ನಿವೇಶ ಅದು ಇನ್ನೆಲ್ಲೋ ಇಂಪ್ಯಾಕ್ಟ್ ಆಗುತ್ತೆ ಅನ್ನತಕ್ಕಂಥದ್ದು. ಈಗ ಲಂಡನ್ನಲ್ಲಿ ಏನೋ ನಡೆದೋಯ್ತು ಅಂತಂದರೆ ಇಮಿಡಿಯೇಟಾಗಿ ಇಂಡಿಯಾದಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗುತ್ತೆ ತಕ್ಷಣ. ನೇರವಾದಂಥ ಒಂದು ಯಾವುದೇ ಸಂಬಂಧ ಇರೋದಿಲ್ಲ, ಇಂಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನತಕ್ಕಂಥದ್ದು ಇರುತ್ತೆ. ಈಗ ಇವತ್ತು ನೇಪಾಳನಲ್ಲಿ ನಡೀತಾ ಇದೆ, ಜೆನ್ಸಿ ಒಂದು ಘರ್ಷಣೆಗಳು ನಡೀತಾ ಇದೆ. ಅದು ಯಾರಿಗೆ ಗೊತ್ತು ನಾಳೆ ಬಾಂಗ್ಲಾದೇಶ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೋ, ಪಾಕಿಸ್ತಾನ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೋ, ಅಥವಾ ಭಾರತದ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ ನಮಗೆ. ಇಟ್ ಮೈಟ್. ಸೊ ದೇರ್ ಇಸ್ ಅ ಪಾಸಿಬಿಲಿಟಿ. ಸೊ ಇದನ್ನೇ ಬಟರ್ಫ್ಲೈ ಎಫೆಕ್ಟ್ ಅಂತ ನಾವು ಹೇಳ್ತೀವಿ ನಾವು. ಸೊ ಈ ಗ್ರಹಣಗಳು ಅಷ್ಟೇ, ನಮಗೆ ನೇರವಾಗಿ ನಾವಿರೋ ಜಾಗದಲ್ಲಿ ಕಾಣಿಸ್ದೇ ಹೋದ್ರೂ ಸಹ ಇನ್ನೆಲ್ಲೋ ನಡೆದಿರುತ್ತೆ. ಅಲ್ಲಿರತಕ್ಕಂಥ ಒಂದು ವೇವ್ಸ್ ಆಗಲಿ, ಈ ಒಂದು ಗಾಳಿ ಎಲ್ಲ ಕಡೆ ಒಂದೇ, ಇಡೀ ಭೂಮಂಡಲದಲ್ಲಿರತಕ್ಕಂಥ ಗಾಳಿ ಒಂದೇ, ನೀರು ತರಂಗಗಳು ಏನು ಬೇಕಾದ್ರೂ ಮಾಡಬಹುದು, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದು. ಸೊ ಟೈಮ್ ತಗೊಳುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು. ಇಮಿಡಿಯೇಟ್ ಆಗಿ ಬರದೇ ಇರ್ಬೋದು, 2 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು, ನೀರಿನ ಅಲೆಗಳ ಮೂಲಕ ಬರಬಹುದು, ಮೇಘಗಳ ಮೂಲಕ ಬರಬಹುದು. ಅದು ಹೇಗಾದರೂ ಸರಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ, ನಿಮ್ಮ ಹುಷಾರಿನಲ್ಲಿ ನೀವಿರಿ ಅಂತ ನಾವು ಹೇಳುವಂಥದ್ದು. ಯಾವ ಪ್ರದೇಶದಲ್ಲಿ ನಡೆಯುತ್ತೋ ಅಲ್ಲಿರೋ ಜನಗಳಿಗೆ ಮಾತ್ರ ಈ ಗ್ರಹಣ ಆಧಾರಿತ ರಾಶಿ ಭವಿಷ್ಯ ಏನು ಹೇಳ್ತೀವಿ ನಾವು, ಅದು 100% ವ್ಯಾಪಿಸುತ್ತೆ. ಅವರು ಆ ಮುನ್ನೆಚ್ಚರಿಕೆಗಳನ್ನು ಹೆಚ್ಚಾಗಿ ತಗೋಬೇಕಾಗುತ್ತೆ. ಈಗ ಈ ಚಂದ್ರಗ್ರಹಣ ಲೂನಾರ್ ಎಕ್ಲಿಪ್ಸ್ ಆದಂಥದ್ದು ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ. ಹೌದು. ಸೊ ಅದರದ್ದು ಶುಭ ಮಿಶ್ರ ಫಲ ಎಲ್ಲವೂ ಇತ್ತು. ಅದನ್ನು ಈಗ ಎಷ್ಟೋ ಜನ ಫಾಲೋ ಮಾಡಿರ್ತಾರೆ, ಸ್ನಾನ ಮಾಡುವಂಥದ್ದು, ದಾನ ಮಾಡುವಂಥದ್ದು. ಅದರ ಹೊರತು ಇನ್ನೇನು ಮಾಡಬೇಕಾಗತ್ತೆ, ಕೆಲವು ಸರ್ತಿ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅಂತ ಹೇಳಿದಾಗ ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಪರಿಹಾರ ಕ್ರಮಗಳನ್ನು 5 ರೀತಿಯಾಗಿ ಹೇಳಿದ್ದಾರೆ. ಧ್ಯಾನ, ಧಾರಣ, ದಾನ, ದಂಡನ, ದರ್ಶನ ಅಂತ. ತುಂಬ ಸುಲಭವಾಗಿರುವಂಥದ್ದು, ಎಲ್ಲರ ಕೈಗೆಟಕತಕ್ಕಂಥದ್ದು ಒಂದು ಧ್ಯಾನ. ನಯಾ ಪೈಸೆ ಏನು ಖರ್ಚಿರೋದಿಲ್ಲ. ನೀವು ಕುಳಿದ ಕಡೆನೇ ಆ ಗ್ರಹಕ್ಕೆ, ಆ ದೇವತೆಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು, ಮಂತ್ರಗಳನ್ನು ಪಠನ ಮಾಡುವಂಥದ್ದು, ಅದನ್ನು ಪುನರಾವರ್ತಿ ಮಾಡತಕ್ಕಂಥದ್ದು, ಪುರಶ್ಚರಣೆ ಅಂತ ಹೇಳ್ತೀವಿ. ಅಂದರೆ ಒಂದು ಜಪವನ್ನು ಮತ್ತೆ ಮತ್ತೆ ಹೇಳೋದಕ್ಕೆ ಪುರಶ್ಚರಣೆ ಅಂತ ಹೇಳ್ತೀವಿ. ಸೊ ಈ ಕ್ರಮದಲ್ಲಿ ಮಾಡೋದ್ರಿಂದನೇ ಬಹುತೇಕ ಸಮಸ್ಯೆಗಳು ನಿವಾರಣೆ ಆಗಿ ಹೋಗುತ್ತೆ ನಮಗೆ. ಯಾರು ಧ್ಯಾನ ಮಾಡ್ಕೊಳ್ಳೋಕೆ ಆಗಿರಲ್ಲ ಆ ಸಮಯದಲ್ಲಿ, ಇಲ್ಲಿ ಧ್ಯಾನ 2 ರೀತಿಯಾಗಿರುತ್ತೆ. ಒಂದು ನಾವು ಖುದ್ದಾಗಿ ಹೇಳ್ತಕ್ಕಂಥದ್ದು, ಎರಡನೇ ನನಗೆ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಅಥವಾ ಕಷ್ಟ ಆಗುತ್ತೆ ಅನ್ನೋದಾದರೆ ಶ್ರವಣದಿಂದಾನೂ ಸಹ ಫಲಿತಾಂಶ ಸಿಗುತ್ತೆ ನಮಗೆ. ಶ್ರವಣ ಮಾತ್ರೇನ ಫಲಂ ಲಭತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಮನನ, ಪಠನ, ಧ್ಯಾನ, ಶ್ರವಣ ಎಲ್ಲವೂ ಸಹ ಒಂದಕ್ಕೊಂದು ಸಮಾನಾಂತರವಾದ ಫಲಿತಾಂಶ ಕೊಡತಕ್ಕಂಥದ್ದಾಗಿರುತ್ತೆ. ಅದೂ ಮಾಡ್ಕೊಂಡಿಲ್ಲ, ಮಾರನೇ ದಿವಸ ನಾನು ಗ್ರಹಣ ಶಾಂತಿಯನ್ನೂ ಮಾಡ್ಕೊಂಡಿಲ್ಲ, ಅದರಲ್ಲಿ ಭಾಗವಹಿಸಿಲ್ಲ ಅಂದರೆ ಈಗಲೂ ಸಮಯ ಇದೆ. ಆ ಗ್ರಹಣಕ್ಕೆ ಒಂದು ವೇಳೆ ನಿಮ್ಮ ರಾಶಿಗೆ ಅನ್ವಯವಾಗಿದ್ದರೆ, ಯಾವ ರಾಶಿಗೆ ತೊಂದರೆ ಇತ್ತು ಅವ್ರುಗಳು ಮಾತ್ರ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಈಗಲೂ ಸಹ ಏನು ಮಾಡ್ಬೋದು ಅಂದರೆ, ಆ ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಧಾನ್ಯವನ್ನಾಗಲಿ ವಸ್ತ್ರಗಳನ್ನಾಗಲಿ ದಾನ ಕೊಡಬಹುದು ಅವರು. ಒಂದು ಉದ್ದಿನ ಕಾಳು, ಅಕ್ಕಿ ಮತ್ತು ಶ್ವೇತವರ್ಣದ ವಸ್ತ್ರ, ಧೂಮ್ರವರ್ಣದ ವಸ್ತ್ರ. ಅನುಕೂಲ ಇದ್ದಂಥ ವ್ಯಕ್ತಿಗಳು ಈ ಒಂದು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಹರಳುಗಳು, ಅಂದರೆ ಈ ಒಂದು ಜೆಮ್ ಸ್ಟೋನ್ಸು, ಪರ್ಲ್ ಆಗ್ಬೋದು ಅಥವಾ ಗೋಮೇಧಿಕ ಆಗ್ಬೋದು, ಇದನ್ನು ದಾನ ಕೊಡ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ 5 ರೀತಿಯಾದ ವೈದಿಕ ಪರಿಹಾರಗಳಲ್ಲಿ ಧ್ಯಾನ, ಧಾರಣ, ದಾನ, ದಂಡನ, ದರ್ಶನ ಅಂತ ಹೇಳಿದೆ. ಇದು ಋಷಿಮುನಿಗಳು ಹೇಳಿರ್ತಕ್ಕಂಥದ್ದು. ನಾವು ಏನೋ ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕದ್ದಲ್ಲ. ಪರಾಶರನಿಂದ ಹಿಡಿದು ಜೈಮಿನಿಂದ ಹಿಡಿದು ಎಲ್ಲ ಸೂತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಅನುಸರಿಸೋದ್ರಿಂದ ಕರ್ಮಗಳ ನಿವಾರಣೆ
ನಿವಾರಣೆ ಆಗುತ್ತೆ. ಸೊ ಆವಾಗ ನಾವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಓಕೆ ಗುರುಗಳೇ. ಒಂದು ವೇಳೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಅಂತಂದರೆ, ಈಗ ಸೂರ್ಯಗ್ರಹಣ ಹೇಗಿದ್ರೂ ಸಹ ವ್ಯಾಪಿಸೋದಿಲ್ಲ. ಆದಷ್ಟು ಬೇಗ ಒಂದು ಗ್ರಹಣ ಶಾಂತಿ ಪೂಜೆಯನ್ನು ಅಥವಾ ಒಂದು ನವಗ್ರಹಗಳಿಗೆ ಒಂದು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದಾಗಲಿ, ಕೊನೆಯ ಪಕ್ಷ ಅಲ್ಲಿ ಬೆಳಗಿನ ಹೊತ್ತು ಹೋಗ್ಬಿಟ್ಟು ನವಗ್ರಹಗಳ ಪ್ರದಕ್ಷಿಣೆ ಮಾಡುವಂಥದ್ದಾಗಲಿ, ಇಲ್ಲ ಸಣ್ಣ ಸಣ್ಣ ಬೀಜಾಕ್ಷರಿ ಮಂತ್ರಗಳಿರುತ್ತೆ, ಸಂ ಸೋಮಾಯ ನಮಃ, ರಂ ರಾಹವೇ ನಮಃ ಅಂತ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಹ ಫಲಿತಾಂಶ ಸಿಕ್ಕೇ.